సొల్మెలు నమ్మకుడ్ల తుಳು వార్తలు యాను డాక్టర్ ప్రియా హరీష్ ఇతే ಇನಿತಮಲ್ಲ ಸುದ್ದಿಲು ರಾಜಧಾನಿಮೇಡು ಪೌರ ಕಾರ್ಮಿಕರನ ಪ್ರತಿಭಟನೆ ಶುರು ಪೌರ ಕಾರ್ಮಿಕರನ್ನು ಕಾಯಂ ಮಲ್ಪುನ ಸೇರ್ದು ಬೇತೆ ಬೇತೆ ಬೇಡಿಕೆಗಳಿಗೆ ಒತ್ತಾಯ ಕುಡ್ಲಾ ಶಕ್ತಿ ನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ವಿಚಾರಕೂಟ ಒಟ್ಟು ಬರುವ ವ್ಯವಸ್ಥೆಯನ್ನು ನಮ್ಮ ಮಿತ್ತುಕೊನಪನ ಕೆಲಸ ಮಲ್ತೊಂದುಲ್ಲ ವರ್ಚುವಲ್ ಪಾತಿರ್ದು ಡಾಕ್ಟರ್ ಎಂಕೆ ಶ್ರೀಧರ್ ಕುಡ್ಲಾ ಬಳ್ಳಲ್ಬಾಗ್ ಮಹಾತ್ಮ ಗಾಂಧಿ ಮಾರ್ಗದ ಗೇಟ್ವೇ ಕಟ್ವನಡು ಜುಲೈ ಮೂಜುಮುಟ್ಟ ಬುಕ್ ಫೇರ್ 5 ಲಕ್ಷ ಹೆಚ್ಚು ತರಾವರಿ ಬೂಕ್ಲೆನ ಪ್ರದರ್ಶನ ಬೊಕ್ಕ ಮಾರೋನ ಮೇಳ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ ಕುಡ್ಲದ ಪತ್ರಿಕಾ ಭವನದ ಪತ್ರಿಕಾ ದಿನಾಚರಣೆ ಅಡಿಕೆ ಪತ್ರಿಕೆದ ನಾಕಾರಂತ ಪೆರಾಜೆಗ್ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿದ ಮರ್ಯಾದೆ. ವಾರ್ತೆದ ವಿವರ ಸತ್ಯದ ಪರವಾದ ವರದಿ ಮಲ್ಪಲೆ ಜನಕುಲು ಪತ್ರಿಕೋದ್ಯಮದ ಮಿತ್ತು ನಂಬಿಕೆ ದೀತೆರೆಂದು ದಕ್ಷಿಣ ಕನ್ನಡ ಜಿಲ್ಲಾ ಪೀರವೃದ್ದಿನ ವರ್ಗೊಲೆನ ಕಲ್ಯಾಣ ಇಲಾಖೆದ ಜಿಲ್ಲಾ ಅಧಿಕಾರಿ ರಶ್ಮಿ ಎಸ್ಆರ್ ಪಂತೆರು ಕುಡ್ಲದ ಪತ್ರಿಕಾ ಭವನಡು ಶುಕ್ರವಾರ ಪತ್ರಿಕಾ ದಿನಾಚರಣೆ ಉದಿಪನ ಮಲ್ತದು ಆರ್ಪಾತೆರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲದ ಪ್ರೆಸ್ ಕ್ಲಬ್ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ದ ಒಟ್ಟು ಸೇರಿಗೆಡು ಶುಕ್ರವಾರ ಪತ್ರಿಕಾ ದಿನಾಚರಣೆ ಪತ್ರಿಕಾ ಭವನಡು ನಡೆತಿಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪಿರವರುದಿನ ವರ್ಗೊಲೆನ ಕಲ್ಯಾಣ ಇಲಾಖೆದ ಜಿಲ್ಲಾಧಿಕಾರಿ ರಶ್ಮಿ ಎಸ್ಆರ್ ಕಾರ್ಯಕ್ರಮ ಉದಿಪನ ಮಲ್ತೆರು. ಆರೋಗ್ಯದ ಸಮಾಜ ಸೃಷ್ಟಿ ಅವಡುಂದಾಂಡ ಸಮಾಜಡು ಆಪುನ ಹೆಚ್ಚು ಕಮ್ಮಿಲಿನ ತೋಜಾಯರೆ ಪತ್ರಕರ್ತರು ಮುಖ್ಯ ಪಾಲು ವಹಿಸುವಿರು. ಖಾಸಗಿ ರಂಗದ ಪತ್ರಿಕಾ ರಂಗ ಇತ್ತೆ ಬೋಡಾಯಿನಾತ್ ರಭಸಡು ಸಾಗದು ಸಾಮಾನ್ಯ ಜನಕ್ಲೆಗೂ ಮುಟ್ಟೊಂದುಂಡು. ಮೊಬೈಲ್ ಜರ್ನಲಿಸಂ ಇತ್ತೆ ಭಾರಿ ರಭಸಡು ಸಾಗದುಂಡು. ಸತ್ಯದ ಪರವಾದ ವರದಿ ಮಲ್ಪಲೆ ಜನ ಪತ್ರಿಕೋದ್ಯಮದ ಮಿತ್ತು ನಂಬಿಕೆ ದೀತನಂದು ರಶ್ಮಿ ಎಸ್ಆರ್ ಪಂಡಿರು. ಒಂದು ಸಮಾಜವು ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಅಥವಾ ಸಮಾಜದಲ್ಲಿ ಏನಾದರೂ ಏರುಪೇರು ಆಗದೆ ಸರಿಯಲ್ಲಿ ಇರಬೇಕಾದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಬಹಳ ಒಂದು ಪ್ರಮುಖ ಪಾತ್ರವನ್ನೇ ವಹಿಸುತ್ತದೆ. ನಾವು ಸಣ್ಣದಿರುವಾಗ ಬರೀ ದೂರದರ್ಶನ ಇತ್ತು. ಅದ ನಂತರ ನಂಗೆ ಅನಿಸ್ತದೆ 1992-95 ಈ ಪ್ರೈವೇಟ್ ಮೀಡಿಯಾ ಎಲ್ಲ ಪ್ರಾರಂಭಗೊಂಡಿತ್ತು. ಜಿ ಟಿವಿ ಅದೆಲ್ಲ. ಸೊ ಅದೆಲ್ಲ ಪ್ರಾರಂಭಗೊಂಡ ನಂತರ ಬಹಳಷ್ಟು ರೆವಲ್ಯೂಷನ್ ಆಗಿದೆ. ಪತ್ರಿಕಾ ದೃಶ್ಯ ಮಾಧ್ಯಮದಲ್ಲಿ ಬಹಳಷ್ಟು ರೆವಲ್ಯೂಷನ್ ಆಗಿದೆ. ಈಗ ನಮ್ಮ ಡಿಜಿಟಲ್ ಇದರಿಂದ ಹಿಡಿದು ಮೋಜೋ ಅಂತ ಬಂದಿದೆ, ಅದೇ ಮೊಬೈಲ್ ಜರ್ನಲಿಸಮ್ ಇಂದ ಹಿಡಿದು ಎಲ್ಲ ರೀತಿಯ ಒಂದು ರೆವಲ್ಯೂಷನ್ ಆಗಿ ಒಂದು ಸಮಾಜವನ್ನು ನಿರ್ಮಾಣಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಡಿಕೆ ಪತ್ರಿಕೆದ ಸಹಾಯಕ ಸಂಪಾದಕಿಯರು ನಾಕಾರಂತ ಪೆರಾಜೆ ಮೇರೆಗೂ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಕೊರೋನಾ ಸೀಕರದು ಬೊಕ್ಕದ ಮಾಧ್ಯಮ ಸ್ಥಿತ್ಯಂತರ ವಿಷಯಡು ವಿಜಯ ಕರ್ನಾಟಕ ಪೇಪರ್ದ ಸ್ಥಾನೀಯ ಸಂಪಾದಕಿಯರು ಯುಕೆ ಕುಮಾರನಾಥ್ ಉಪನ್ಯಾಸ ಕೊರಿಯರು. ಪತ್ರಕರ್ತರ ಸಂಘದ ಗುರಿಕಾರ್ಯರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಗುರುಕಾರ್ಮೆ ವಹಿಸದಿದ್ದರು. ಪ್ರಧಾನ ಕಾರ್ಯನಿರತರು ಜಿತೇಂದ್ರ ಕುಂದೇಶ್ವರ, ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ, ಪ್ರೆಸ್ ಕ್ಲಬ್ ಗುರುಕಾರ್ಯರು ಅಣ್ಣು ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ಆರ್ ರಾಮಕೃಷ್ಣ ಲೇಸಡ್ ಪಾಲ್ದಿತ್ತೊಂಡಿರು. ಪೌರ ಕಾರ್ಮಿಕರನ್ನು ಕಾಯಂ ಮಲ್ಪುನ ಸೇರ್ನಂಚ ಪಾಕ ಬೇಡಿಕೆಯನ್ನು ದುಂಬುದಿದ್ದು ಜುಲೈ 1 ಶುಕ್ರವಾರದ್ದು ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮಿಡ್ ಪೌರ ಕಾರ್ಮಿಕರು ಕೆಲಸ ಮಲ್ಪುನ ಉಂತಾದು ಪ್ರತಿಭಟನೆ ಶುರು ಮಲ್ತಿದರು. ಪೌರ ಕಾರ್ಮಿಕರನ್ನು ಕಾಯಂ ಮಲ್ಪುನ ಸೇರ್ನಂಚ ಪಾಕ ಬೇಡಿಕೆಯನ್ನು ದುಂಬುದಿದ್ದು ಜುಲೈ 1 ಶುಕ್ರವಾರದ್ದು ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮಿಡ್ ಪೌರ ಕಾರ್ಮಿಕರು ಕೆಲಸ ಮಲ್ಪುನ ಉಂತಾದು ಪ್ರತಿಭಟನೆ ಶುರು ಮಲ್ತಿದರು. ಈ ದುಂಬು ಪ್ರತಿಭಟನೆ ನಡಪಾದಿತ್ತನ್ನಲ್ಲ ಬೇಡಿಕೆ ಕೈ ಸೇರ್ದಜೆ ಅಂಚಾದು ಬುಡಂದೆ ಸ್ಟ್ರೈಕ್ ಶುರು ಮಲ್ತಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕರನ ಬೊಕ್ಕ 4ನೇ ದರ್ಜೆ ಬೇಲದಕ್ಲಿನ ಸಂಘದ ಒಟ್ಟು ಸೇರಿಗೆಡು ಸಮಾನ ಕೆಲಸಗೂ ಸಮಾನ ಸಂಬಳ ಕೊರಿಯರ ಸರ್ಕಾರಗೂ ಒತ್ತಡ ಪಾಡ್ದು ಈ ಪ್ರತಿಭಟನೆ ನಡೆತೊಂದುಂಡು ಪೌರ ಕಾರ್ಮಿಕರನ ಸಂಘದ ಜಿಲ್ಲಾ ಗುರಿಕಾರ್ಯರು ಅನಿಲ್ ಕುಮಾರ್ ಪಂಡಿರು. ಕರ್ನಾಟಕ ಮಾತ 314 ನಗರ ಸ್ಥಳೀಯ ಸಂಸ್ಥೆಲಿನ ಕಜಾವ್ ಸಾಗವ್ನ ಗಾಡಿಲಿನ ಡ್ರೈವರ್ಲು, ವಾಟರ್ಮ್ಯಾನ್, ಡಾಟಾ ಆಪರೇಟರ್ಲು, ಯುಜಿಡಿ ಕಾರ್ಮಿಕರು, ತ್ಯಾಜ್ಯ ಸಹಾಯಕರನ ಪೌರ ಕಾರ್ಮಿಕರನ ಮಾದರಿಡು
ಗುತ್ತಿಗೆ ಕ್ರಮದ ಬದಲು ಸೀದಾ ಸಂಬಳಗೂ ಸೇರರೆ ಒತ್ತಾಯ ಮಲ್ತದು ರಾಜ್ಯದೋರ್ಮೇಡು ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಪಿದೈ ಗುತ್ತಿಗೆ ಬೇಲದಕ್ಲಿನ ಸಂಘದ ಸಫಾಯಿ ಕರ್ಮಚಾರಿ ಸಂಘದ ಸದಸ್ಯರು ಪ್ರತಿಭಟನೆ ನಡಪಾವಂದುಳ್ಳೇರು. ನಮಗೆ ಸಂಬಳ ಹೆಚ್ಚಿಗೆ ಮಾಡ್ರಿ ಅಂದ್ರೆ ಯಾರು ಹೆಚ್ಚಿಗೆ ಮಾಡ್ತಾ ಇಲ್ಲ, ಪರ್ಮೆಂಟ್ ಮಾಡ್ರಿ ಅಂದ್ರೆ ಪರ್ಮೆಂಟ್ ಮಾಡ್ತಾ ಇಲ್ಲ. ಸುಮ್ಮನೆ ದುಡಿಬೇಕು, ಸುಮ್ಮನೆ ದುಡಿಯೋದು ಬಿಟ್ರೆ ಒಂದು ದಿವಸ ರಜೆ ಮಾಡಿದ್ರೆ ಸಂಬಳ ಕಟ್ ಮಾಡ್ತಾರೆ. ನೀ ಕೈಯಲ್ಲಿ ಏನೋ ನೋವು ಆಯ್ತು, ಗಾಯ ಆಯ್ತು, ಕುಪ್ಪಿಚೂರು ನೋಡ್ತು, ಅದು ರಜೆ ಮಾಡಿದ್ರೆ ಸಂಬಳ ಕಟ್ ಅವತ್ತಿನ ದಿವಸ. ಅದು ಸಿಗೋದೆಷ್ಟು PF ಎಲ್ಲ ಕಟ್ಟಾಗಿ 400 ರೂಪಾಯಿ ದೇಶಕ್ಕೆ. ನಮಗೆ PF ಒಂದು ಸಿಗ್ತೈತೆ, ಇದು ಯಾವುದು ESI ಒಂದು ಸಿಗ್ತೈತೆ. ಅವೆರಡು ಬಿಟ್ರೆ ಇನ್ನಿದ್ದಾವೆಲ್ಲ ಅವು ಯಾವಾಗ ಸಿಗ್ತಾವ ಏನೋ. ನಮಗೆ ಸಿಗೋದು ಮಾತ್ರ ಈಗ 13,000 12,000 ಈಗೆಲ್ಲ ಸಿಗ್ತೈತೆ. ನಮಗೆ 7 ರಿಂದ 8 ವರ್ಷ ದುಡಿತಾ ಇದ್ದಾವೆ, ಪರ್ಮೆಂಟ್ ಮಾಡಲೇಬೇಕು. ಕಡಿಮೆ ಸಂಬಳದಿಂದ ನಮ್ಮ ಮಕ್ಕಳ ಜೀವನ ಆಗಲೇ ದುಡಿಬೇಕು ನಾವು. ವಿದ್ಯಾಭ್ಯಾಸಕ್ಕಾಗಲಿ ಏನು ಒಂದು ಸವಲತ್ತು ಅಂತಕ್ಕಂಥ ನಮಗೆ ಏನು ಕೊಡ್ತಾ ಇಲ್ಲ. ಅಂತ ಮನೆ ಇಲ್ಲ, ಒಂದು ಕ್ವಾರ್ಟರ್ಸ್ ಇಲ್ಲ, ಮನೆ ಬಾಡಿಗೆ 3 ರಿಂದ 4 ಸಾವಿರ ಮನೆ ಬಾಡಿಗೆ ಕಟ್ಟಬೇಕು ನಾವು. ನೀರು ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಪ್ರತಿಯೊಂದು ನಾವು ಕಟ್ಟಬೇಕು. ಅದರಿಂದ ನಮಗೆ ಎಂತ ಲಾಭನೇ ಇಲ್ಲ, ಅಷ್ಟು ಸೌಕರ್ಯನೇ ಇಲ್ಲ. ನಗರಸಭೆದಿಂದ ಏನು ಸೌಕರ್ಯನೇ ಇಲ್ಲ ನಮಗೆ. ತನ್ನ ಆಫೀಸಿಗೆ ಏರೆ ಬತ್ತಂಡಲ ಅಕ್ಲಿನ ಪೊರ್ಲುಡು ಎದುಕೊಂದು ಅಕ್ಲಿನ ಸಮಸ್ಯೆ ಪಿಂದೊನ್ವೆ ಕೆಪಿ ನಂಜುಂಡಿ ಬೊಕ ಅರೆನ ಬೆರಿಸಾಯದಕ್ಲಿನು ಲೆತ್ತದು ಚರ್ಚೆ ನಡಪಾವೆಂದು ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತೆರು. ವಿಶ್ವಕರ್ಮ ಸಮಾಜನು 6 ಪುಡಪೆರತು ಒಂದುಲ್ಲಿருந்து ಬಾರಿ ಸುದ್ದಿಯಾದ ಚರ್ಚೆಗೆ ಕಾರಣ ಆಯ್ನಿಡ್ದವ್ರ ಮಂತ್ರಿಯರು ಅಭಿಪ್ರಾಯ ತೆರಿಪಾದಿರು. ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗಾದು ನಿಗಮದ ಗುರಿ ಕಾರ್ಯರು ಬಾಬು ಪತ್ತರ್ ಬೊಕ್ಕ ಕೆಲವು ಹಿರಿಯ ಸ್ವಾಮೀಜಿಲಿನ ಕೂಟ ವಿಧಾನಸೌಧಗೂ ಪೋದು ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರ್ಲಿಗ್ ಭಿನ್ನಾಯ್ತೊನ್ನ ಸುದ್ದಿ ಬೇತೆ ಬೇತೆ ಪಾತ್ರಲಿಗ್ ಸಾಕ್ಷಿಯಾದಿತ್ತನು. ವಿಶ್ವಕರ್ಮ ಸಮಾಜನು ಮಂತ್ರಿ ಶ್ರೀನಿವಾಸ ಪೂಜಾರಿ ಪುಡಪುನ ಕೆನ್ನಿನಾಡ್ದಿருந்து ಕೆಪಿ ನಂಜುಂಡಿ ಬಿರಿಸಾಯದಕ್ಲಿನ ಪಾತ್ರ ಬಾರಿ ಚರ್ಚೆಗೂ ಕಾರಣ ಆದಿತ್ತನು. ಈ ವಿಚಾರಡು ನಂಜುಂಡಿಯರೇನು ಲಿತ್ತದು ಬುದ್ಧಿಪನಡು. ಸಮಾಜನು ಪುಡಪುನ ಕೆಲಸ ಬೇತೆ ಏರ್ಲ ಮಲ್ಪುಜೇರು ಅವೇನು ನಂಜುಂಡಿಯರೇ ಮಲ್ತೊಂದುಲ್ಲಿருந்து ಕುಡ್ಲಡ್ ವಿಶ್ವಕರ್ಮ ನಾಯಕರ್ನ ಕೂಟ ಬಿಜೆಪಿ ರಾಜ್ಯ ಗುರಿ ಕಾರ್ಯರು ನಳಿನ್ ಕುಮಾರ್ ಕಟೀಲ್ ರೆಗು ಭಿನ್ನಾಯ್ತೊಂದುಂಡು. ಇತ್ತೆ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಯೇ ಅಭಿಪ್ರಾಯ ತೆರಿಪಾದಿರು. ವಿಧಾನಸೌಧಡು ತಾನು ಪುನಗ ವಿಶ್ವಕರ್ಮ ನಿಗಮದ ಗುರಿ ಕಾರ್ಯರು ಬೊಕ್ಕ ಕೆಲವರು ಸ್ವಾಮೀಜಿಲು ಬತ್ತದು ವಿಶ್ವಕರ್ಮ ಸಮಾಜದ ಬಗೆಟ್ಟು ಬೊಕ್ಕ ಸಮುದಾಯದ ಅಭಿವೃದ್ಧಿ ಬಗೆಟ್ಟು ಕೆಲವು ವಿಚಾರಲೇನು ಭಿನ್ನೈತನ್ನ ಓಲೆ ಕೊರ್ದು ತೆರಿಪಾಯರು. ಈ ವಿಚಾರ ವಿಧಾನ ಪರಿಷತ್ ಸದಸ್ಯರು ನಂಜುಂಡಿಯರ್ನ ಬೆರಿಸಾಯದಕ್ಲೆಗ್ ಅರ್ಥ ಆಯ್ನಂಚ ತೋಜುಚಿ. ಅವು ತಾನಲೆ ದಿನ ಸಭೆ ಹತ್ತು ವಿಧಾನಸೌಧದ ಎನ್ನ ಆಫೀಸ್ಗೆ ಏರೇ ಬತ್ತಂಡಲ ಅಕ್ಲಿನ ಪೊರ್ಲುಡು ಎದ್ಕೊಂದು ಅಕ್ಲಿನ ಸಮಸ್ಯೆ ಪಿಂದೊನ್ವೆ MLC ಬೊಕ್ಕ ಅರೆನ ಬೆರಿಸಾಯದಕ್ಲಿನ ಲಿತ್ತದು ಚರ್ಚೆ ನಡಪಾವೆಂದು ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂಡಿರು. ಏನಂದ್ರೆ ನಾನು ಕರೆದ ಸಭೆ ಅಲ್ಲ ಅದು. ನಾನು ವಿಧಾನಸೌಧದಲ್ಲಿರುವಾಗ ನಮ್ಮ ವಿಶ್ವಕರ್ಮ ನಿಗಮದ ಅಧ್ಯಕ್ಷರು ಸುಮಾರು 6-8 ಜನ ಸ್ವಾಮಿಗಳು, ಅದರಲ್ಲೂ ಸ್ವಾಮಿಗಳಲ್ಲಿ 80 ವರ್ಷಕ್ಕಿಂತ ಮೇಲಿರುತ್ತೆ ಹಿರಿಯರಿದ್ದಾರೆ. ಅವರು ಕೆಲವರು ಬಂದು ನಿಮಗೊಂದು ಮನವಿ ಕೊಡಬೇಕು, ನಮ್ಮ ಸಮಾಜದ ಕೆಲವು ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಅವರು ಮನವಿ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಸ್ವತಃ ಬಂದದ್ರಿಂದ ಕುಳಿಸಿ ಮಾತಾಡಿ ಅವರಿಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದು ನಿಮಗೇನು ಸಹಕಾರಗಳು ಕೊಡ್ಬೋದು ಅದನ್ನು ಕೊಡೋಣ ಅನ್ನುವಂಥ ಪ್ರೀತಿ ಮಾತನ್ನು ಹೇಳಿ ಕಳಿಸಿದ್ದೆ. ಅವರಾಗಿ ಬಂದಿರೋದು ನನ್ನ ಹತ್ರ. ಇವರಿಗೆ ನಮ್ಮ MLC ಅವರ ಬೆಂಬಲಿಗರಿಗೆ ಬಹುಶಃ ಅವರಿಗೆ ಮನವರಿಕೆ ಆದಂತಿಲ್ಲ. ನಾನು ಕರೆದ ಸಭೆ ಆಗಿದ್ದರೆ ನಮ್ಮ MLC ಅವರನ್ನ ಸಹಿತ ಎಲ್ಲರನ್ನೂ ಕರಿಬೇಕಾದ ಕ್ರಮ ಅದು ಸರಿ ಇದೆ. ಅದು ನಾನು ಕರೆದ ಸಭೆ ಅಲ್ಲ. ವಿಧಾನಸೌಧ 3ನೇ ಮಹಡಿಯಲ್ಲಿ ನನ್ನ ಕಚೇರಿಯಲ್ಲಿ ಕೆಲಸಗಳನ್ನು ಮಾಡುವಾಗ ಯಾರೇ ಬಂದರೂ ಕೂಡ ಅವರ ಮನೆಯನ್ನು ಗೌರವದಿಂದ ಸ್ವೀಕಾರ ಮಾಡಬೇಕಂತ ನನ್ನ ಧರ್ಮ ಮತ್ತು ಜವಾಬ್ದಾರಿ ಅಷ್ಟೇ ಅಲ್ಲಿ ನಡೆದಿದೆ. ಅವ್ರಿಗೆ ಗೊತ್ತಿಲ್ಲದೆ ಹಾಗೆ ಹೇಳಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ನಮ್ಮ MLC ಅವ್ರನ್ನೂ ಸೇರಿದಂತೆ ಎಲ್ಲ ಪ್ರಮುಖರ ಚರ್ಚೆ ಮಾಡ್ತೇನೆ. ಯಾವ ಬಂದರೂ ನಮ್ಮ ಕಾಪು ತಾಲೂಕುದ ಮಡಂಬುಡು ಗೋಪಾಲಶೆಟ್ಟಿ ಪನ್ಪನರ್ನ ಮಗಳು 22 ವರ್ಷದ ಶರ್ಮಿಳಾ ಕೆದುಕುಬೂರ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದುಂಡು. ಮಾನಸಿಕವಾದ ಸರಿ ಜಂದೆ ಜವಂದಿ ತೀರ್ದಿருந்து ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿದಿರು. ಕಾಪು ತಾಲೂಕುದ ಮಡಂಬುಡು ಗೋಪಾಲಶೆಟ್ಟಿ ಪನ್ಪನರ್ನ ಮಗಳು 22 ವರ್ಷದ ಶರ್ಮಿಳಾ ಕೆದುಕುಬೂರ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದುಂಡು. ಮಾನಸಿಕವಾದ ಸರಿ ಇಜ್ಜಂದೆ ಜವಂದಿ ತೀರ್ದಿருந்து ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ಗುರುವಾರ ಕಾಂಡೆ ಬೆಂಗಳೂರುಡ್ದು ಊರುಗು ಬೈದಿನ ಶರ್ಮಿಳಾ ಇಲ್ಲ ಕೈತಲ್ದ ಕೆದುಟು ಪುನಃ ಅದು ತೋಜಿದೇರು. ದೂರುಕೊರ್ನ ವಿಕೇಶ್ ಶೆಟ್ಟಿನ ಮಿಗ್ದಿ ಶರ್ಮಿಳಾ ಕರಿನ 8 ತಿಂಗೊಳುಡ್ದು ಬೆಂಗಳೂರದ ಸಾಫ್ಟ್ವೇರ್ ಕಂಪನಿಡ್ ಕೆಲಸ ಮಲ್ತೊಂದಿತ್ತೇರು.
ಒಂಜಿ ವಾರುಡ್ದು ಮಾನಸಿಕವಾದ ಸರಿ ಜಂದಿನ ಬಗಿಟ್ಟು ಅರೆನ ಒಟ್ಟುಗೂ ಬೇಲೆ ಮಲ್ಪುನ ಕ್ಲಿರ್ದ ವಿಕೇಶ್ ಶೆಟ್ಟಿಗೂ ತಿರಿದು ಬೈದನು ಏರೆಗ್ಲಾ ಪನ್ನಂದೆ ಮೂಜಿ ದಿನ ಕುಣಿಗಲ್ಗು ಪೋದಿತ್ತೆರೆಗೆ ಅವು ವಿಕೇಶ್ ಶೆಟ್ಟಿಗೂ ಗೊತ್ತಾದು ಫೋನ್ ಮಲ್ತದು ಬೆಂಗಳೂರಿಗೂ ಪೋಯರೆ ತೆರಿಪಾದಿರು. ಜೂನ್ 28 ಅಣ್ಣಗು ಫೋನ್ ಮಲ್ತದು ಒಂಜಿ ತಿಂಗೋಲು ಇಲ್ಲಡು ಕುಲ್ಲುವೆ ಬರ್ಪೆಂದ ತೆರಿಪಾದು ಇಲ್ಲಡೆ ಬೈದಿರು. ಲಗೇಜ್ ಇಲ್ಲಡು ದೀದು ಪಾಯಿಂಕಾನಿಗೆ ಪೋಯಿನ ಶರ್ಮಿಳಾ ಬರಂದೆ ಉಪ್ಪುನಗ ಸುತ್ತಮುತ್ತು ನಾಡ್ದಿರು. ಕೆದು ತಡೆ ಪೋದು ಪಾತಾಲ ಗರುಡೆ ಪಾಡ್ದು ಸುರೇಶ್ ಪನ್ಪನಾರು ನಾಡ್ನಗ ಉಣತಿಕದಂಡು. ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ಪನ್ಪುನ ವಿಚಾರ ಸಂಕಿರಣ ಕಾರ್ಯಕ್ರಮ ಶುಕ್ರವಾರ ಕುಡ್ಲಾ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ನಡೆತಂಡು. ಶಕ್ತಿ ಶಿಕ್ಷಣ ಸಂಸ್ಥೆಯ ಗುರುಕಾರ್ಯರು ಕೆಸಿ ನಾಯಕ್ ಗುರುಕಾರ್ಮೆಡ್ ಚಾಣಕ್ಯ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾ ಸಂದೀಪ್ ನಾಯರ್ ಕಾರ್ಯಕ್ರಮ ಉದಿಪನ ಮಲ್ತೆರು. ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ಪನ್ಪುನ ವಿಚಾರ ಸಂಕಿರಣ ಕಾರ್ಯಕ್ರಮ ಶುಕ್ರವಾರ ಕುಡ್ಲಾ ಶಕ್ತಿನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ನಡೆತಂಡು. ಚಾಣಕ್ಯ ವಿಶ್ವವಿದ್ಯಾನಿಲಯದ ತಾಪಕ ಕುಲಪತಿ ರಾಷ್ಟ್ರೀಯ ಶಿಕ್ಷಣ ನೀತಿದ ಕರಡು ಸಮಿತಿ ಒತ್ತುಗುರಿಕಾರರು ಡಾ ಎಂಕೆ ಶ್ರೀಧರ್ ವರ್ಚುವಲ್ ಪಾತಿರ್ದು ಈ ಶಿಕ್ಷಣ ನೀತಿರ್ದು ವ್ಯವಸ್ಥೆಡು ಬದಲಾವಣೆ ಕಣಪುನ ಪ್ರಯತ್ನ ನಡೆತದಂಡು. ಒಟ್ಟು ಬರೋ ವ್ಯವಸ್ಥೆನು ನಮ್ಮ ಮಿತ್ತು ಕೊನಪುನ ಕೆಲಸ ಮಲ್ತೊಂದುಲ್ಲ. ಬರವದ ಮಟ್ಟನು 10ನೇ ಕ್ಲಾಸ್ ಇರ್ದು 12ನೇ ಕ್ಲಾಸ್ಗೂ ಕೊನಪುನ ಮಲ್ಲ ಜವಾಬ್ದಾರಿದ ಕೆಲಸನೂ ಮಲ್ತೊಂದುಂಡು ಎಂದು ಪಂಡೇರು. ನೀವು 10ನೇ ತರಗತಿವರೆಗೂ ಕೆಲವೇ ಒಂದು 5-6 ಸಬ್ಜೆಕ್ಟ್ಸ್ ಮಾತ್ರ ನಾವು ಮಕ್ಕಳು ಓದ್ತಾರೆ. ಆ 4-5 ಸಬ್ಜೆಕ್ಟ್ಸ್ ಓದಿ ಅವರು ಒಂದು ವಿಶೇಷತೆಯನ್ನ ವೈಶಿಷ್ಟ್ಯವನ್ನ ಸ್ಪೆಷಲೈಸೇಷನ್ ಮಾಡೋದು ಕಷ್ಟ ಆಗುತ್ತೆ. ಹೀಗಾಗಿ ಈಗ ಯೋಚನೆ ಮಾಡಿರೋದು ಏನು ಅಂದ್ರೆ 9, 10, 11, 12 ವಿಶೇಷವಾಗಿ ಅದರಲ್ಲಿ ಹೆಚ್ಚು ವಿಷಯಗಳನ್ನ ಓದೋದು, ಅವ್ರಿಗೆ ಮಕ್ಕಳಿಗೆ ಆಯ್ಕೆಯ ಒಂದು ಪ್ರಕ್ರಿಯೆಯನ್ನ ಕೊಡೋದು ಮತ್ತು ಸಾಧ್ಯವಾದರೆ ಅದು ಬದಲಾವಣೆಗಳನ್ನು ನೋಡಿಕೊಂಡು ಆ ರೀತಿಯಲ್ಲಿ ಪರೀಕ್ಷೆಗಳನ್ನ ವ್ಯತ್ಯಾಸ ಮಾಡೋದು, ಅದನ್ನ ನಡೆಸುವಂತ ರೀತಿಯಲ್ಲೂ ವ್ಯತ್ಯಾಸ ಮಾಡಬೇಕು. ಅದು ವಾರ್ಷಿಕ ಪರೀಕ್ಷೆ ಮಾಡ್ಬೇಕಾ, ಸೆಮಿಸ್ಟರ್ ಪರೀಕ್ಷೆ ಮಾಡ್ಬೇಕಾ, ಆ ತರದೆಲ್ಲ ಯೋಚನೆ ಮಾಡಬೇಕು. ಶಕ್ತಿ ಶಿಕ್ಷಣ ಸಂಸ್ಥೆಯ ನಾಗರಿಕಾರ್ಯರು ಕೆಸಿ ನಾಯಕ್ ಗುರುಕಾರ್ಮೆ ವಹಿಸಿದ್ದರು. ಈ ಶಾಲೆಗೆ ಬೇಕಾಗುವಂಥ ವಿದ್ಯೆಯನ್ನು ಹೇಗೆ ಕೊಡಬೇಕು ಅಂತ ಜ್ಞಾನವನ್ನು ನನಗೆ ನನ್ನ ಮುಂದೆ ಬಂದಿಟ್ಟು ಅದನ್ನು ಕ್ರಮಬದ್ಧವಾಗಿ ಮಾಡಿ ತೋರಿಸುವಂಥ ನಮ್ಮ ಪ್ರಾಂಶುಪಾಲರು ಪೃಥ್ವಿರಾಜ್ ಎಂಬುವರು ಸಿಕ್ಕಿದ ನಂತರ ನಾವು ಹಿಂದೆ ನೋಡಲಿಲ್ಲ. ಇದೆಲ್ಲ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಅವರು ಯಾವಾಗಲೂ ಹೇಳಲಿಕ್ಕುಂಟು, ನಾವು ಮಾಡಿದ್ದು ಬರೀ 20-25%, ಇನ್ನೂ 75% ಮಾಡಿ ತೋರಿಸ್ಲಿಕ್ಕೆ ಇದೆ ಅಂತ. ನನಗೂ ಬೇಕಾದ್ದು ಅದೇ. ಸೊ ಇಬ್ಬರ ಮನಸ್ಸು ಒಟ್ಟೊಟ್ಟಾಗಿ ನಡೀತಾ ಇದೆ. ಹಾಗೆ ನಮ್ಮ ರಮೇಶ್ ಅವರು, ನಮ್ಮ ಸಲಹೆಗಾರರು, ಅವರು ಈ ಕಟ್ಟಡದ ಕಂಬದಲ್ಲಿ ಒಂದು ದೊಡ್ಡ ಒಂದು ಸ್ತಂಭ ಇದ್ದಾಗೆ. ಅವರಿಂದಾಗಿ ನಾನು ಯಾವ ಸರ್ಕಾರಿ ಆಫೀಸಿಗೂ ಕಾಲಿಡಲಿಲ್ಲ. ಇಲ್ಲದ ಸರ್ಕಾರಿ ಇಲಾಖೆಯಿಂದ ಏನಾದರೂ ಒಂದು ಪರ್ಮಿಷನ ಬೇಕಾದರೆ ಎಷ್ಟು ಸುಲಭದ ಕೆಲಸ ನಿಮಗೆಲ್ಲರಿಗೂ ಗೊತ್ತಿದೆ. ಆ ಕೆಲಸವನ್ನು ಮತ್ತು ಎಲ್ಲರನ್ನೂ ಜೊತೆಗೂಡಿಸುವಂಥ ಕೆಲಸಗಳನ್ನು ರಮೇಶ್ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ದೃಷ್ಟಾಂತ ಇದೆ. ಈ ಒಂದು ಸಮಾರಂಭವನ್ನು ಎಷ್ಟು ಚೆಂದಲ್ಲಿ ಒಂದು ದಿವಸದಲ್ಲಿ ಬೆಂಗಳೂರಲ್ಲಿ ಮಂತ್ರಿಗಳಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಅದಕ್ಕೆ ಬಾಕಿ ಎಲ್ಲ ಇಲ್ಲಿ ಸೇರಿದ ವ್ಯಕ್ತಿಗಳನ್ನು ಹಿಡಿದು ಒಂದು ಜೋಡಣೆ ಮಾಡಿದ್ದಾರೆ. ಅದೇ ಒಂದು ನಿರ್ಧಾರ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಚಾಣಕ್ಯ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾ ಸಂದೀಪ್ ನಾಯರ್ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರಿಯರು. All of us understand actually learning is transformation of behavior. It is not acquisition. Perhaps today it has become acquisition of degrees and information. Now this acquisition should lead to transformation of positive and pragmatic and participative behavior. So how do we create knowledge that is relevant to students and us, which transforms our behavior?
in trying to relate to all that is around us, from self to the state to the nature and environment to society, family. Transformative leadership. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆದ ಒತ್ತು ನಿರ್ದೇಶಕರು ಸಿಡಿ ಜಯಣ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರ್ನ ಸಂಘದ ಗುರಿಕಾರ್ಯರು ಗಂಗಾಧರ ಆಳ್ವ, ವಿದ್ಯಾಭಾರತಿ ಕರ್ನಾಟಕ ರಾಜ್ಯ ಕಾರ್ಯಂತರ ವಸಂತ ಮಾಧವ, ಶಾಖಾಧಿಕಾರಿ ವೆಂಕಟೇಶ್, ಪ್ರಾಚಾರ್ಯರು ಪೃಥ್ವಿರಾಜ್, ಆಡಳಿತಾಧಿಕಾರಿ ರಮೇಶ್, ಪ್ರಾಚಾರ್ಯರಾದ ಪುನಃ ಸುಧೀರ್, ವಿನಾಯಕ, ಕವಿತಾ ಪಾಲ್ಗೊಂಡರು. ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರ್ನ ಸಂಘ, ಚಾಣಕ್ಯ ವಿಶ್ವವಿದ್ಯಾನಿಲಯ, ಶಕ್ತಿ ಎಜುಕೇಷನ್ ಟ್ರಸ್ಟ್ ಬೊಕ್ಕ ವಿದ್ಯಾಭಾರತಿ ಸಂಸ್ಥೆ ಒಟ್ಟಾದ ಈ ಕಾರ್ಯಕ್ರಮ ದೀದಿತ್ತ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರದ ಆರ್ಟಿಒ ಅಧಿಕಾರಿಗಳು ಸುಬ್ರಹ್ಮಣ್ಯಡು ಕಾರ್ಯಾಚರಣೆ ನಡಪಾದು 20 ಹೆಚ್ಚ ವೈಟ್ ಬೋರ್ಡ್ ಟ್ಯಾಕ್ಸಿಲಿನ ಮಿತ್ತು ದಂಡ ಪಾಡ್ದೇರು. ನನ್ನದ ದಿನೊಕ್ಲೆಡು ನನ್ನಲಾತ ಹೆಚ್ಚ ಕಾರ್ಯಾಚರಣೆ ನಡಪಾದು ವೈಟ್ ಬೋರ್ಡ್ ಗಾಡಿಲಿನ ಸ್ವಾಧೀನ ಮಲ್ಪುವಾದ ಅಧಿಕಾರಿಗಳು ಜಾಗ್ರತೆ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರದ ಆರ್ಟಿಒ ಅಧಿಕಾರಿಗಳು ಸುಬ್ರಹ್ಮಣ್ಯಡು ಕಾರ್ಯಾಚರಣೆ ನಡಪಾದು 20 ಹೆಚ್ಚ ವೈಟ್ ಬೋರ್ಡ್ ಟ್ಯಾಕ್ಸಿಲಿನ ಮಿತ್ತು ದಂಡ ಪಾಡಿಯರು. ಕಾನೂನುದಂಚ ವೈಟ್ ಬೋರ್ಡ್ ಗಾಡಿಲು ಬಾಡಿಗೆಗೆ ಪೋಪುನಂಚೈಜಿ ಅಂಡ ಸುಬ್ರಹ್ಮಣ್ಯಗ ಬರ್ಪುನ ಬೊಕ್ಕ ಪೋಪುನ ಪಾಕ ವೈಟ್ ಬೋರ್ಡ್ ಗಾಡಿಲು ಬಾಡಿಗೆ ನಿಲೆಟ್ಟು ಸಂಚಾರ ಮಲ್ಪುವ ಒಂದು ಕಾನೂನುಗೂ ವಿರೋಧ. ಈ ಬಗೆಟ್ ಮಾಹಿತಿ ತೆರಿನ ಅಧಿಕಾರಿಗಳು ಬಾಡಿಗೆ ನಿಲೆಟ್ಟು ಬತ್ತಿನ ವೈಟ್ ಬೋರ್ಡ್ ಗಾಡಿಲೆಗ್ ದಂಡ ಪಾಡ್ದು ಬಾಡಿಗೆ ಮಲ್ಪಂದಿನಂಚ ಜಾಗ್ರತೆ ಪಂಡೇರು. ಸುಬ್ರಹ್ಮಣ್ಯಗೂ ದೂರದ ಊರುರ್ದು ಬತ್ತಿನಕುಲು ಇತ್ತಿನೇರ್ದಾವ್ರ ಗಾಡಿಲೆಗ್ ಸ್ವಾಧೀನಗುದೆ ತೊಂದುಚೇರು ಅಂಡ ದಾಖಲೆ ಮಾತಾದೆ ತೊಂದೆರು. ನನ್ನ ತದಿನೊಕ್ಲೆಡು ನನ್ನಲಾತ ಹೆಚ್ಚ ಕಾರ್ಯಾಚರಣೆ ನಡಪಾದು ವೈಟ್ ಬೋರ್ಡ್ ಗಾಡಿಲಿನ ಸ್ವಾಧೀನ ಮಲ್ಪು ಅಂದ್ ಅಧಿಕಾರಿಗಳು ಜಾಗ್ರತೆ ಪಂತೆರು. ಇನ್ಸೂರೆನ್ಸು ಟ್ಯಾಕ್ಸ್ ಕಟ್ಟಿ ವರ್ಷ ಫುಲ್ಲು ಯಾವುದೇ ಬಾಡಿಗೆ ಇಲ್ಲದೆ ಮನೆಯಲ್ಲಿ ಹಾಗೂ ಚಿಲ್ಲರೆ ಬಾಡಿಗೆ ಮಾಡಿಕೊಂಡು ಮನೆಯಲ್ಲಿ ಇರೋದು. ಈ ವೈಟ್ ಬೋರ್ಡು ಗಾಡಿಗಳು ಏರ್ಪೋರ್ಟ್ ಪಿಕಪ್ ಮಾಡೋದು, ರೈಲ್ವೆ ಸ್ಟೇಷನ್ ಪಿಕಪ್ಪು, ಇನ್ನು ಲೋಕಲ್ ಟ್ರಿಪ್ಪು ಎಲ್ಲ ಅವರೇ ಮಾಡೋದು. ಇನ್ನು ಲೋಕಲ್ ಕಮಾಂಡರ್ಗಳು ಟ್ರಿಪ್ಪು ಕೂಡ ಅವ್ರದ್ದೇ. ಇನ್ನು ಮದುವೆ ಬಾಡಿಗೆ, ಯಾವುದೇ ಫಂಕ್ಷನ್ ಬಾಡಿಗೆ ಇದ್ದರೆ ಅವರೇ ಓಡಾಡೋದು. ಟೆಂಪಲ್ ವಿಸಿಟಿಂಗ್ ಕೂಡ ವೈಟ್ ಬೋರ್ಡ್ ಗಾಡಿಯಲ್ಲಿ ಓಡಾಡೋದು. ಎಲ್ಲೋ ಬೋರ್ಡ್ನವರು ಟ್ಯಾಕ್ಸ್ ಕಟ್ಟಿಕೊಂಡು ಇನ್ಸೂರೆನ್ಸ್ ಕಟ್ಟಿಕೊಂಡು ಸ್ಟ್ಯಾಂಡಲ್ಲಿ ಬೆಳಿಗ್ಗೆ ಬರೋದು, ಸಾಯಂಕಾಲ ಬೋಣಿ ಇಲ್ಲದೆ ಮನೆಗೆ ಹೋಗೋದು. ಇನ್ನು ವೈಟ್ ಬೋರ್ಡಲ್ಲಿ ಚಲಾಯಿಸಿ ಏನಾದರೂ ಅಪಘಾತ ಆದಲ್ಲಿ ₹1 ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಈ ವೈಟ್ ಬೋರ್ಡು ಬಾಡಿಗೆ ಮಾಡೋದು ನಿಲ್ಲಬೇಕು. ಯಾಕೆಂತ ಹೇಳಿದರೆ ಈಗ ಆಲ್ರೆಡಿ ನಮ್ಮ ಈ ಕಳೆದ ತಿಂಗಳಲ್ಲಿ 9 ಜನ ಡೆತ್ ಆಗಿದ್ದಾರೆ. ಒಂದು ಕ್ರೂಸರ್ ಗಾಡಿ ಬೆಳಗಾಮಲ್ಲಿ ಆಗಿ ಮೊನ್ನೆ ಕೂಡ ಒಂದು 7 ಜನ ಡೆತ್ ಆಗಿದ್ದಾರೆ. ಅವರಿಗೆ ಇನ್ಸೂರೆನ್ಸ್ ಕಂಪನಿಯವರು ₹1 ಹಣ ಕೊಡೋದಿಲ್ಲ, ಪಾರ್ಟಿಯರಿಗೆ ಯಾರಿಗೆ ಕೊಡೋದಿಲ್ಲ. ಆದ ಕಾರಣ ನಾವು ಜನಗಳ ಹತ್ರ ಒಂದೇ ಬೇಡೋದು, ನೀವು ಟೂರಿಸ್ಟ್ ಗಾಡಿಯಲ್ಲೇ ಬಾಡಿಗೆ ಹೋಗಿ, ಎಲ್ಲಿಗಾದರೂ ಹೋಗಿ, ಈ ಪ್ರೈವೇಟ್ ಗಾಡಿಯಲ್ಲಿ ಹೋಗಬೇಡಿ. ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ₹1 ಹಣ ಕೂಡ ಸಿಗೋದಿಲ್ಲ ನಿಮಗೆ. ಅದೇ ನಮ್ಮ ಟೂರಿಸ್ಟ್ ಗಾಡಿಯಲ್ಲಿ ಹೋದರೆ ಏನಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಖರ್ಚಿಗಾದರೂ ಕೂಡ ಇನ್ಸೂರೆನ್ಸ್ ಅವರು ಹಣ ಕೊಡ್ತಾರೆ. ಆದ ಕಾರಣ ಈ ಪ್ರೈವೇಟನ್ನು ನಿಲ್ಲಿಸಬೇಕು, ಟೂರಿಸ್ಟ್ನವರಿಗೆ ಬಾಡಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಥರ ಸುಬ್ರಹ್ಮಣ್ಯದಲ್ಲಿ ಒಂದು 10-15 ಗಾಡಿಯನ್ನು ಹಿಡಿದು ಆರ್ಟಿ ಅವರಿಗೆ ಹ್ಯಾಂಡಲ್ ಮಾಡಿ ಕೊಟ್ಟಿದ್ದೀವಿ. 5 ಲಕ್ಷ ಹೆಚ್ಚ ತರಾವರಿ ಬೂಕ್ಲೆನ ಪ್ರದರ್ಶನ ಬೊಕ್ಕ ಮಾರುನ ಮೇಳ ಬುಕ್ ಫೇರ್ ಕುಡ್ಲಾ ಬಳ್ಳಲ್ ಭಾಗದ ಮಹಾತ್ಮ ಗಾಂಧಿ ಮಾರ್ಗದ ಗೇಟ್ವೇ ಕಟ್ವಣ್ಣುಡು ನಡತಂದುಂಡು. ಜುಲೈ 3 ಮುಟ್ಟ ಈ ಬುಕ್ ಫೇರ್ ನಡಪುಂಡು. ಬಾರಿ ಅಪರೂಪ ಬೊಕ್ಕ ಅದ್ಭುತ ಪನ್ಪುನಂಚ ಒಟ್ಟಾದುಪ್ಪುನ ಬೂಕುಲಿನ ಸಿರಿ ತುಪ್ಪೆ ಬೂಕ್ ಫೇರ್ ಕುಡ್ಲಾ ಬಳ್ಳಲ್ ಬಾಗ್ ಮಹಾತ್ಮ ಗಾಂಧಿ ಮಾರ್ಗದ ಗೇಟ್ವೇ ಕಟ್ವಣದ 4ನೇ ಮಾಳಿಗೆಡು ಉದಿಪನಾಡು. ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ಇತ್ತೆನೆ ಶುರುವಾದಿತ್ತದು. ಜುಲೈ 3 ಅಖೇರಿಯಾಪುಂಡು. ಕಾಂಡೆ ಒರ್ಮೆಡ್ದು ರಾತ್ರಿ ಒರ್ಮ ಮುಟ್ಟ ಬೂಕುಲಿನ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ನಡಪುಂಡು. 5 ಲಕ್ಷ ಹೆಚ್ಚ ತರಾವರಿ ಬೂಕುಲು ಮುಲ್ಪೈತದು. ಶಾಲಾ ಜೋಕ್ಲಿಗ್ ಬೊಕ್ಕ ಬೂಕುದ ಉಮೀದಿತ್ತಿನಕ್ಲೆಗ್ ಮುಲ್ಪನೆ ಕುಲ್ಲುದು ಓದರೆಲ ಅವಕಾಶ ಮಲ್ತು ಕೊಡ್ತೆರು. ಮಾರುನೇಟ್ ವಿಶೇಷತೆ ಇತ್ತದು. ಬಾಕ್ಸ್ ಮಾದರಿಡು ಬೂಕ್ಲಿನ ಮಾರುನ ವ್ಯವಸ್ಥೆ ಇತ್ತದು. ಎಲ್ಯ ಬಾಕ್ಸ್ಗೂ ₹1,191, ನಡುವಜಂದ ಬಾಕ್ಸ್ಗೂ ₹1,691 ಬೊಕ್ಕ ಮಲ್ಲ ಪೆಟ್ಟಿಗೆಗೂ ₹2,191 ನಿಗಂಟು ಮಲ್ತಿದೆರು. ನನ್ನ 3 ದಿನ ಮಾತ್ರ ಪ್ರದರ್ಶನ ಉಪ್ಪುಂಡು.
ನಾವು 2ನೇ ಬಾರಿ ಫ್ರೀ ರೀಡಿಂಗ್ ಇವೆಂಟ್ ಅಂತ ಕಂಡಕ್ಟ್ ಮಾಡ್ತಿದ್ದೇವೆ. ಇಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಬುಕ್ಸ್ಗಳಿವೆ. ಸ್ಟೂಡೆಂಟ್ ಮತ್ತು ಪ್ರೊಫೆಷ್ನಲ್ ಫ್ರೀ ಆಗಿ ಬಂದು ಪುಸ್ತಕಗಳನ್ನು ಓದಬಹುದು. ಮತ್ತು ಇಲ್ಲಿ 3 ತರಹದ ಬಾಕ್ಸ್ಗಳಿವೆ. ನೀವು ಬುಕ್ಸಿಗೆ ಪೇ ಮಾಡೋದಿರಲ್ಲ, ಬಾಕ್ಸಿಗೆ ಪೇ ಮಾಡೋದಿರುತ್ತೆ. 3 ತರಹದ ಬಾಕ್ಸು, ಸ್ಮಾಲು, ಮೀಡಿಯಮು, ಲಾರ್ಜು. ಸ್ಮಾಲ್ ಬಂದುಬಿಟ್ಟು 1199, ಮೀಡಿಯಮ್ ಬಂದುಬಿಟ್ಟು 1699, ಲಾರ್ಜ್ ಬಂದುಬಿಟ್ಟು 2199. ಬಾಕ್ಸ್ನಲ್ಲಿ ಎಷ್ಟು ಬುಕ್ಸು ಫಿಟ್ ಆಗುತ್ತೆ ಅಲ್ಲ ಅಷ್ಟು ಬುಕ್ಸು ಹಾಕಬಹುದು. ನಾವು ಇಲ್ಲಿ ಜೂನ್ 30ರಿಂದ ಜುಲೈ 3ರವರೆಗೂ ವರ್ಟೆಕ್ಸ್ 1 4th ವೇ ಗೇಟ್ವೇ ಬಿಲ್ಡಿಂಗ್ MG ರೋಡ್ ಬಾಲ್ಬಾಗ್ ನಮ್ಮಲ್ಲಿ ಮಕ್ಕಳ ಪುಸ್ತಕಗಳಿಗೆ ಜಾಸ್ತಿ ಆದ್ಯತೆ ನೀಡಲಾಗಿದೆ. So what I liked about this book fair the most is that we have the freedom to roam about and choose any book we want, as well as there are lots and lots of choices of books, and most of all it's organized really well, having different sections of fiction, literature, fantasy, anything that you like. மதரசா பாட்டாது இல்லடை போவந்தித்தின ஆணகு காட்டி பள்ளடு பெட்டு பார்த்திருந்து கொர்னா ದೂರು ಇತ್ತೆ ಬೇತಿನೆ ತಿರ್ಗಸ್ ಮುಟ್ಟುದುಂಡು ಅವ್ಯಾನು ಕಟ್ಟುದಿನ ಕಟ್ಟು ಕತೆ ಎಂದು ಪೊಲೀಸ್ ತನಿಖೆ ಎಂದು ಗೊತ್ತಾತನು. ಈ ಬಗೆಟು ಕುಡ್ಲಾ ಪೊಲೀಸ್ ಕಮಿಷನರ್ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತಿರು. மதராசா பாட்டாது இல்லடை போந்தித்தின அணகு காட்டி பல்லடு பெட்டு பாಡ್ದಿருந்து ಕೊರ್ನ ದೂರು ಇತ್ತೆ ಬೇತನೆ ತಿರ್ಗಸ್ ಮುಟ್ಟುತುಂಡು ಅವ್ವೆಯಾಣು ಕಟ್ಟುದಿನ ಕಟ್ಟು ಕತೆ ಎಂದು ಪೊಲೀಸ್ ತನಿಖೆ ಹಿಡಿದು ಗೊತ್ತಾತುಂಡು. ಆಯನೆ ಅಂಗಿ ಪರಿತೊಂದು ನಾಟಕ ಮಲ್ತಿದೆ. ಜೂನ್ 27க்கு மதராசா கிளாஸ் ஆது இல்லடை போந்து புனக பைக்கடு பத்தின இருவேರು ಒಯ್ತದು ಪೆಟ್ಟು ಪಾಡ್ದಿருந்து ಕಾಟಿ ಪಳ್ಳ ಆಜನೆ ಬ್ಲಾಕ್ದ ತೌಹೀಬಾ ಪಳ್ಳಿದ ಆಜನೆ ಕ್ಲಾಸ್ ಆಣು ದೂರ್ದಿತ್ತೆ. ದಿನಕ್ಕೆಂದು ಪರಿಸರಡು ಪೋಡಿಗೆ ಉಂಡಾದಿತ್ತುಂಡು. ಇತ್ತೆ ಒಂದು ಕಟ್ಟು ಕತೆ ಎಂದು ಗೊತ್ತಾತುಂಡು. ಓದನೇಟು ಪಿರ ದೋಸ್ತಿಲಿ ಇಜ್ಜಂದಿನ ಬೊಕ್ಕ ಕಪ್ಪು ಬಣ್ಣದ ಎಂದು ಮಾತಿರ್ಲ ದೂರು ಮಲ್ತದಿನ ಇಲ್ಲಡು ಬಡಪೊತ್ತು ಇಲ್ಲಡು ಕಷ್ಟ ಬತ್ತದ ಕಲ್ಪಂಡಲ ಸರಿಯಾದ ಕಲ್ಪಂದೆ ಸೈಕಲ್ ಇಜ್ಜಂದೆ ದೋಸ್ತಿಲು ಮುಟ್ಟ ಬರ್ಪುಜೆರು ಪನ್ಪುನ ಪಾಕ ಕಾರಣೊಡ್ದು ಈ ರೀತಿ ನಾಟಕ ಮಲ್ತದೆ ಎಂದು ಆಣ ತೆರಿಪಾದೆ. ಈ ಬಗೆಟ್ಟು ಮಾಧ್ಯಮಗಳಿಗೂ ಮಾಹಿತಿ ಕೊರ್ನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಆಣನು ಚೈಲ್ಡ್ ವೆಲ್ಫೇರ್ ಕಮಿಟಿ ಬೊಕ್ಕ ವೈದ್ಯರನ್ನ ಎದುರು ಈ ಪಾತರ ಪನಿಯರೆ ಕ್ರಮದೆ ತೊಂದುಣುಂದು ಪಂಡಿರೋ. ಇವತ್ತು ನಾನು ಸೇರಿದಂತೆ ನಮ್ಮ ಅಧಿಕಾರಿಗಳು ಆ ಮಗು ಏನಿತ್ತು 13 ವರ್ಷದ ಮಗು ಅವನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುಗೆ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು, ಅಂದರೆ ಓದೋದ್ರಲ್ಲಿ ಅಷ್ಟು ಮುಂದೆ ಇಲ್ದಿರುವಂಥದ್ದು, ಎಷ್ಟು ಓದಿದ್ರೂ ಅಷ್ಟು ಅರ್ಥ ಆಗದೆ ಇರುವಂಥದ್ದು, ಅದೇ ರೀತಿ ಶಾಲೆಯಲ್ಲಿ ಅವನಿಗೆ ಯಾರು ಒಳ್ಳೆಯ ಸ್ನೇಹಿತರಿಲ್ಲದೆ ಇರುವಂಥದ್ದು, ಮತ್ತು ಸ್ನೇಹಿತರು ಯಾರು ಇವನು ಅಷ್ಟು ಚೆನ್ನಾಗಿ ಓದಲ್ಲ ಮತ್ತು ಇವನು ಕಪ್ಪುಗಿದ್ದಾನೆ, ಈ ಥರ ಎಲ್ಲ ಕಾರಣಗಳು ಹೇಳಿಬಿಟ್ಟು ಸ್ವಲ್ಪ ದೂರ ಮಾಡಿರುವಂಥದ್ದು. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳು, ಕಷ್ಟ ಇದೆ, ಬಡತನ ಇದೆ. ಆಮೇಲೆ ತಂದೆ ತಾಯಿ ಇಷ್ಟು ಪ್ರಯತ್ನ ಮಾಡಿ ಓದಿಸಿದ್ರು ನನಗೆ ಓದೋಕ್ಕಾಗ್ತಾ ಇಲ್ಲ. ಆಮೇಲೆ ಇನ್ನೂ ಹಲವಾರು, ನನ್ನ ಸೈಕಲ್ ಇದ್ದರೆ ಮಾತ್ರ ನನ್ನ ಫ್ರೆಂಡ್ಸ್ ನನ್ನ ಹತ್ರ ಬರ್ತಾರೆ, ನನ್ನ ಹತ್ರ ದುಡ್ಡಿದ್ದರೆ ಮಾತ್ರ ನನ್ನ ಫ್ರೆಂಡ್ಸ್ ಹತ್ರ ಬರ್ತಾರೆ. ಈ ಥರ ಸಾಕಷ್ಟು ಒಂದು ಗೊಂದಲಗಳ ಹಿನ್ನೆಲೆಯಲ್ಲಿ ಆ ಹುಡುಗನಿಗೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಸ್ವಲ್ಪ ಅಟೆನ್ಷನ್ ಕಡಿಮೆ ಆಗಿದೆ ಅನ್ನುವಂಥ ಭಾವನೆ ಬಂದು ಈ ರೀತಿ ನಡ್ಕೊಂಡಿದ್ದೀನಿ ಅನ್ನುವಂಥದ್ದನ್ನ ಅವ್ನು ಡಿಸ್ಕ್ಲೋಸ್ ಮಾಡ್ತಾನೆ. ಆಮೇಲೆ ತನ್ನ ಬ್ಯಾಗಲ್ಲಿದ್ದಂಥ ಒಂದು ಪೆನ್ನಿಂದ ಶರ್ಟ್ಗೆ ತೂತ ಮಾಡಿಕೊಂಡು ಮತ್ತೆ ಶರ್ಟನ್ನು ಹರಿದಿರುವಂಥದ್ದು ಕೂಡ ಇಂಥ ಕಡೆ ಮಾಡಿದ್ದೀನಿ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ನಮಗೆ ಸಾಕಷ್ಟು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಕೂಡ ಸಿಕ್ಕಿದೆ. ಹಂಗಾಗಿ ಈ ಒಂದು ಪ್ರಕರಣ ಒಂದು ಲಾಜಿಕಲ್ ಎಂಡಿಗೆ ಬಂದಿದೆ. ಈ ಮಧ್ಯ ಮಾದ್ರಸಾ ಕಮಿಟಿ ಕೆಲವು ಮುಖಂಡರು ಬಂದುಬಿಟ್ಟು, ಧಾರ್ಮಿಕ ಮುಖಂಡರು ಬಂದುಬಿಟ್ಟು ಈ ಥರ ಆಗಿದೆ ಅನ್ನೋಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಈ ಒಂದು ಕೇಸ್ ಈ ರೀತಿ ಕನ್ಕ್ಲೂಡ್ ಆಗಿರುವಂಥದ್ದು ಒಂದು ಸಮಾಧಾನಕ್ಕೆ ಕಾರಣ ಆಗಿದೆ. ರಾಜ್ಯ ಸರ್ಕಾರ ಮೂವೇರು IPS ಅಧಿಕಾರಿಗಳನ್ನು ವರ್ಗ ಮಲ್ತದು ಗುರುವಾರ ಆದೇಶ ಪಿದಾಡ್ಪಾದನು. ಒಡಿಪು ಜಿಲ್ಲೆ ಕರಾವಳಿ ಭದ್ರತಾ ವಿಭಾಗದ ಪೊಲೀಸ್ ಮಿತ್ತ ಮಟ್ಟದ ಅಧಿಕಾರಿ ಅಂಶು ಕುಮಾರ್ರೇನು ಕುಡ್ಲಾ ನಗರ ಕಾನೂನು ಬೊಕ್ಕ ಸುವ್ಯವಸ್ಥೆ ವಿಭಾಗದ DCP ಆದ ವರ್ಗ ಮಲ್ತದನು. ರಾಜ್ಯ ಸರ್ಕಾರ ಮೂವೇರು IPS ಅಧಿಕಾರಿಗಳನ್ನು ವರ್ಗ ಮಲ್ತದು ಗುರುವಾರ ಆದೇಶ ಪಿದಾಡ್ಪಾದನು. ಒಡಿಪು ಜಿಲ್ಲೆ ಕರಾವಳಿ ಭದ್ರತಾ ವಿಭಾಗದ ಪೊಲೀಸ್ ಮಿತ್ತ ಮಟ್ಟದ ಅಧಿಕಾರಿ ಅಂಶುಕುಮಾರ್ರೇನು ಕುಡ್ಲಾ ನಗರದ ಕಾನೂನು ಬೊಕ್ಕ ಸುವ್ಯವಸ್ಥೆ ವಿಭಾಗದ DCP ಆದ ವರ್ಗ ಮಲ್ತದಂಡ. ಅರುಣ್ ಚಕ್ರವರ್ತಿಯರೇನು ರಾಜ್ಯ ಪೊಲೀಸ್ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಬೊಕ್ಕ ADGP ಆದ ವರ್ಗ ಮಲ್ತದಂಡ. ಅರೇನು ಇತ್ತೆ ಒಪ್ಪುನ ನಾಗರಿಕ ಹಕ್ಕುಲಿನ ಜಾರಿ ನಿರ್ದೇಶನಾಲಯದ ADGP ಅಧಿಕಾರಗೂ ಪ್ರಭಾರಿಯಾದ ದೀತಂಡ. ಪೊಲೀಸ್ ರಾಜಪ್ಪು ವಿಭಾಗದ DIGP ಡಾ ಕೆ ತ್ಯಾಗರಾಜರೇನು ದಾವಣಗೆರೆ ಮುಡೈ ವಲಯದ DIGP ಆದ ವರ್ಗ ಮಲ್ತದಂಡ.
ಕುಡ್ಲಾ ಉರ್ವದ ಬೈಕಾಡಿ ಪ್ರತಿಷ್ಠಾನ ಜೋಕ್ಲೆಗಾದ ಕನ್ನಡ ಕತೆ ಪನ್ಪುನ ಪಂತ ಕಥಾನಕ ದಿವೊಂದುಡು 13 ವರ್ಷ ಉಲೈದ ಜೋಕುಲು 4 ನಿಮಿಷ ಮೀರಂದಿನಂಚ ಕತೆ ವಿಡಿಯೋ ರೆಕಾರ್ಡ್ ಮಲ್ತದು ಜುಲೈ 15 ಉಲೈ ಒರ್ಮ ಎನ್ಮ ಆಜಿ ಐನ ಪುಜ್ಜ 7 ಆಜಿ ಪುಜ್ಜ ಐನ ಮೊಬೈಲ್ ನಂಬರ್ಗೂ ಕಡಪುಡ್ದು ಕೊರುಳಿಂದು ಪ್ರತಿಷ್ಠಾನದ ಕಾರ್ಯಂತಿರು ಭರತ್ ಬೈಕಾಡಿ ಕೇನೊಂದಿರು ಕುಡ್ಲಾ ಉರುವದ ಬೈಕಾಡಿ ಪ್ರತಿಷ್ಠಾನದ ನಿಲಿಟ್ಟು ಜೋಕ್ಲೆಗಾದ ಕನ್ನಡ ಭಾಷೆಡು ಕತೆ ಪನ್ಪುನ ಪಂತ ಕಥಾನಕ ದೀವೊಂದೆರು ಆ ಬಗೆಟ್ಟು ಪ್ರತಿಷ್ಠಾನದ ಕಾರ್ಯಂತಿರು ಭರತ್ ಬೈಕಾಡಿ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ಜೋಕ್ಲೆಗಾದ ದೀವೊನ್ನ ಕಥಾ ಪಂತ ಶುಕ್ರವಾರದ್ದು ಶುರುವಾದಿತ್ತದು ಜುಲೈ 15 ಮುಗಿಪುಂಡು ಪಂತ ಸುರತ ವಿಭಾಗುಡು ಮೂಜೆಡ್ದು 5 ವರ್ಷ ರಡ್ಡನೆ ವಿಭಾಗುಡು 5 1 ವರ್ಷ ಮೂಜನೆ ವಿಭಾಗುಡು 13 ವರ್ಷ ಇಂಚ ಮೂಜಿ ವಿಭಾಗ ಮಲ್ತದುಂಡು ಪಂತಡು ಪಾಲ್ದೆತ್ತು ನಕ್ಲು ಜುಲೈ 15 ಉಲೈ 4 ನಿಮಿಷ ಮೀರಂದಿನಂಚ ಕತೆ ವಿಡಿಯೋ ರೆಕಾರ್ಡ್ ಮಲ್ತದು ಒರ್ಮ ಎನ್ಮ ಆಜಿ ಐನು 0 7 ಆಜಿ 0 ಐನು ಈ ನಂಬರ್ಗೂ ಕಡಪುಡ್ದು ಕೊರಲಿ ಲೋಕದ ಒವೇ ಮೂಲೆಡ್ದು ಪಂತೊಡು ಪಾಲ್ದೆತ್ತೊನಲಿ ಅಂಡ ಅಗತ್ಯ ದಾಖಲೆ ಒದಗಾವನ ಅಗತ್ಯ ಅಂದ್ ಭರತ್ ಬೈಕಾಡಿ ಪಂಡಿರೋ ತರುಣ ವಿಭಾಗದಲ್ಲಿ ಪ್ರಥಮ ಬಹುಮಾನ ಆದಿತ್ಯ ಡಿ ಮಂಗಳೂರು, ದ್ವಿತೀಯ ಬಹುಮಾನ ಪ್ರಾರ್ಥನಾ ಶೆಟ್ಟಿ ಮಂಗಳೂರು, ತೃತೀಯ ಬಹುಮಾನ ಹಿತಾ ಉಮೇಶ್ ಸುರತ್ಕಲ್. ಇವರಿಗೆ ನೀಡಿದ್ದಂಥ ವಿಷಯ ನನ್ನ ಭಾರತದ ಭವಿಷ್ಯಕ್ಕೆ ನನ್ನ ಕೊಡುಗೆ. ಯುವ ವಿಭಾಗದಲ್ಲಿ ಅಂದರೆ 19 ವರ್ಷದಿಂದ 25 ವರ್ಷದವರೆಗೆ ಪ್ರಥಮ ಬಹುಮಾನ ಶ್ರೀದೇವಿ ಕೆ ಪುತ್ತೂರು, ದ್ವಿತೀಯ ಬಹುಮಾನ ಅನನ್ಯ ಜೀವನ್ ಉಳ್ಳಾಲ್ ಮಂಗಳೂರು, ತೃತೀಯ ಬಹುಮಾನ ಶಾಹಿದ್ ಅಫ್ರೀದಿ ಬೆಳ್ತಂಗಡಿ ಮತ್ತು ಆದರ್ಶ್ ಕೆಲಾ ಕುಂದಾಪುರ. ತೃತೀಯ ಬಹುಮಾನ ಇಬ್ಬರಿಗೆ ಶೇರ್ ಆಗಿದೆ. ಅವರಿಗೆ ಕೊಟ್ಟಂಥ ವಿಷಯ ಸಶಕ್ತ ಭಾರತಕ್ಕೆ ಭಾಷ್ಯ ಬರೆದ ಸ್ವಾತಂತ್ರ್ಯೋತ್ತರ ಶಕ್ತಿಗಳು. ಸಾರ್ವಜನಿಕ ವಿಭಾಗವನ್ನು ಆಯೋಜಿಸಿದ್ದೆವು. 25 ವರ್ಷದಿಂದ ಮೇಲ್ಪಟ್ಟವರಿಗೆ ಪ್ರಥಮ ಬಹುಮಾನ ಸಂಧ್ಯಾ ಪೈ ನೆದರ್ಲ್ಯಾಂಡ್ಸಿಂದ ಭಾಗವಹಿಸಿದ್ದಾರೆ. ದ್ವಿತೀಯ ಬಹುಮಾನ ಸುಮಾ ಸಂಗ್ರಾಮ್ ಕುಂದಾಪುರ ಮತ್ತು ತ್ರಿವೇಣಿ ಕಿರಣ್ ತೊಕ್ಕೊಟ್ಟು ಇಬ್ಬರಿಗೆ ಶೇರ್ ಆಗಿದೆ. ತೃತೀಯ ಬಹುಮಾನ ಸ್ಮಿತಾ ಬಿ ರಾವ್ ಮಂಗಳೂರು. ಇವರಿಗೆ ಕೊಟ್ಟಂಥ ವಿಷಯ ಭಾರತದ ಅಖಂಡತೆಗೆ ಒಗ್ಗಟ್ಟಿನ ಮಂತ್ರ ಅಂತ. ಇದರ ಒಟ್ಟಿಗೆ ನಾವು ಈ ತಿಂಗಳಲ್ಲಿ ಕಥಾನಕ ಅಂತ ಹೇಳಿ ಇನ್ನೊಂದು ಕಾಂಪಿಟಿಷನ್ ಅನ್ನು ಆಯೋಜಿಸ್ತಾ ಇದ್ದೇವೆ. ಇದು ಆನ್ಲೈನ್ ಕಾಂಪಿಟಿಷನ್ ಆಗಿರ್ತದೆ. ಇದು ಮಕ್ಕಳಿಗಾಗಿ ಕತೆ ಹೇಳುವ ಸ್ಪರ್ಧೆ. ಬಿಲ್ಲವ ಸಂಘ ಉರ್ವ ಅಶೋಕನಗರದ ನಿಲೆಟ್ ಅತ್ತವರ ಕೆಎಂಸಿ ಆಸ್ಪತ್ರೆದ ಜತೆ ಸೇರಿಗಿಡು ಐತಾರ ಕಾಂಡೆ ಒರ್ಮರೆಡ್ದು ಪದ್ರಾಡರೆ ಮುಟ್ಟ ಧರ್ಮದ ವೈದ್ಯಕೀಯ ಶಿಬಿರ ಅಟ್ಟಡೆ ಮಲ್ತಿದೆರು. ಉರ್ವ ಬಿಲ್ಲವ ಸಂಘದ ಶ್ರೀ ಗುರು ಮಂದಿರಡು ನಡಪುನ ಶಿಬಿರನು ಬಿರ್ವೆರೆ ಕುಡ್ಲದ ತಾಪಕ ಗುರಿಕಾರ್ಯರು ಉದಯ್ ಪೂಜಾರಿ ಉದಿಪನ ಮಲ್ಪುವೆರು. ಬಿಲ್ಲವ ಸಂಘದ ಗುರಿಕಾರ್ಯರು ಬಿ ಹರಿಪ್ರಸಾದ್ ಗುರುಕಾರ್ಮೆ ವಹಿಸುವೆರೆಂದು ಪ್ರಕಟಣೆಡು ತೆರಿಪಾದಿರು. ಇತ್ತೆ ಕುಡೋರ ಇನ್ನಿತ ಮಲ್ಲ ಸುದ್ದಿಲು. ರಾಜಧಾನಿಮೇಡು ಪೌರ ಕಾರ್ಮಿಕರನ ಪ್ರತಿಭಟನೆ ಸುರು. ಪೌರ ಕಾರ್ಮಿಕರನ್ನು ಕಾಯಂ ಮಲ್ಪುನ ಸೇರ್ದು ಬೇತೆ ಬೇಡಿಕೆಗಳಿಗೆ ಒತ್ತಾಯ. ಕುಡ್ಲಾ ಶಕ್ತಿ ನಗರದ ಶಕ್ತಿ ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಶಿಕ್ಷಣ ನೀತಿ 2022 ಅವಕಾಶಲು ಬೊಕ್ಕ ಸವಾಲು ವಿಚಾರಕೂಟ. ಒಟ್ಟು ಬರುವ ವ್ಯವಸ್ಥೆಯನ್ನು ನಮ್ಮ ಮಿತ್ತುಕೊನಪನ ಕೆಲಸ ಮಲ್ತೊಂದುಲ್ಲ ವರ್ಚುವಲ್ ಪಾತಿರ್ದು ಡಾಕ್ಟರ್ ಎಂಕೆ ಶ್ರೀಧರ್. ಕುಡ್ಲಾ ಬಳ್ಳಲ್ಬಾಗ್ ಮಹಾತ್ಮ ಗಾಂಧಿ ಮಾರ್ಗದ ಗೇಟ್ವೇ ಕಟ್ವನಡು ಜುಲೈ ಮೂಜುಮುಟ್ಟ ಬುಕ್ ಫೇರ್ 5 ಲಕ್ಷ ಹೆಚ್ಚು ತರಾವರಿ ಬೂಕ್ಲೆನ ಪ್ರದರ್ಶನ ಬೊಕ್ಕ ಮಾರೋನ ಮೇಳ. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ ಕುಡ್ಲದ ಪತ್ರಿಕಾ ಭವನಡು ಪತ್ರಿಕಾ ದಿನಾಚರಣೆ. ಅಡಿಕೆ ಪತ್ರಿಕೆದ ನಾಕಾರಂತ ಪೆರಾಜೆಗ್ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿದ ಮರ್ಯಾದೆ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನಯಲ್ಲ ಐತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.